ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಸಿಂಧು. ಇವತ್ತು ಶುಕ್ರವಾರ ದಿನ, ಡೇಟ್ ಬಂದು 21 ಶುಕ್ರವಾರ. ಆಲ್ರೆಡಿ ತುಂಬ ಜನ ಭಾರತ ಹಬ್ಬನ ಸ್ಟಾರ್ಟ್ ಮಾಡಿದ್ದಾರೆ. ಕೆಲವು ಜನ ಹುಣ್ಣಿಮೆ ದಿನ ಮಾಡಿದ್ದಾರೆ, ಇನ್ನೂ ಕೆಲವು ಜನ ಮಂಗಳವಾರ ಮತ್ತು ಶುಕ್ರವಾರ ಮಾಡ್ತಾರೆ. ನಾವು ಎರಡನೇ ಶುಕ್ರವಾರ ಇವತ್ತು ಭಾರತ ಹಬ್ಬನ ಮಾಡ್ತಾಯಿದ್ವಿ. ಕೆಲವು ಜನ ಜೋಗಮ್ಮರನ್ನೆಲ್ಲ ಕರೆಸಿ ಪೂಜೆನ ಮಾಡ್ತಾರೆ. ಇನ್ನು ಕೆಲವು ಜನ ಮನೇಲಷ್ಟೇ ಎಡಿನ ಮಾಡಿಬಿಟ್ಟು, ಅಂದರೆ ಸ್ವೀಟ್ಸು ಹೋಳಿಗೆ ಮಾಡಿ ದೇವ್ರಿಗೆ ಎಡೆ ಇಡ್ತಾರೆ. ನಾವು ಅದೇ ಥರ ಯಾರನ್ನೂ ಜೋಗಮ್ಮರನ್ನ ಕರೆಸಲ್ಲ. ನಾವು ಮನೇಲಿ ಪೂಜೆ ಮಾಡಿ ಸ್ವೀಟ್ಸ್ನೆಲ್ಲ ಮಾಡಿ ದೇವ್ರಿಗೆ ಎಡಿನ ಹಾಕ್ತೀವಿ ಅಷ್ಟೇ. ಈ ಥರ ಜೋಗಮ್ಮರನ್ನೆಲ್ಲ ಕರೆಸೋದು ಆ ಥರ ಎಲ್ಲ ಮಾಡಲ್ಲ. ಬಟ್ ಕೆಲವು ಜನ ಮಾಡ್ತಾರೆ. ನಮ್ಮ ಫ್ಯಾಮಿಲಿಯಲ್ಲೂ ಮಾಡೋರು ಇದ್ದಾರೆ, ಬಟ್ ನಾವು ಮಾತ್ರ ದೇವ್ರ ಮನೆಯಲ್ಲಿ ಅಷ್ಟೇ ಮಾಡೋದು. ಹಾಗಾಗಿ ಇವತ್ತಿನ ದಿನ ಪೂರ್ತಿ ನಾನು ಏನೆಲ್ಲ ಮಾಡ್ತೀನಿ, ಏನೆಲ್ಲ ನನ್ನ ದಿನ ಹೇಗೆಲ್ಲ ಹೋಗುತ್ತೆ ಅನ್ನೋದನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ತಾ ಹೋಗ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ. ಅಂದರೆ ಕೆಲವೊಂದು ಮಾಹಿತಿಗಳು, ದೇವ್ರ ಬಗ್ಗೆ ಮಾಹಿತಿಗಳು ನಿಮಗೆ ಸಿಗ್ಬೋದು. ಹಾಗಾಗಿ ಅದನ್ನು ತೋರಿಸ್ತಾ ಹೋಗ್ತೀನಿ. ಭಾರತ ಹಬ್ಬನ ಯಾರೆಲ್ಲ ಹೇಗೆಲ್ಲ ಮಾಡ್ತಾರೆ ಅನ್ನೋದನ್ನು ಈ ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ತಾ ಹೋಗ್ತೀನಿ. ನನ್ನ ಚಿಕ್ಕ ಮಗಳು ಇವಳು ಬೆಳಗ್ಗೆ ಬೇಗ ಎದ್ದಿದ್ಲು, ಬಟ್ ನೈಟು ಸ್ಕೂಲ್ ಹೋಮ್ವರ್ಕ್ನ ಮಾಡ್ಕೊಳ್ಳೋಕ್ಕಾಗಿರಲಿಲ್ಲ ಅವಳಿಗೆ. ಹಾಗಾಗಿ ಬೆಳಗ್ಗೆ ಬೇಗ ಎದ್ದು ಹೋಮ್ವರ್ಕ್ನ ಕಂಪ್ಲೀಟ್ ಮಾಡ್ಕೊಳ್ತಾ ಇದ್ಲು. ಫ್ರೆಂಡ್ಸ್, ಈಗ ಟೈಮ್ ಬಂದು 7:30 ಆಗಿತ್ತು. ನಾನು ಎಲ್ಲ ಕೆಲಸನೂ ಮುಗಿಸಿ ಸ್ನಾನನೂ ಮುಗಿಸ್ಕೊಂಡು ಬಂದಿದ್ದೆ. ನೋಡ್ತಾ ಇರ್ಬೋದು ಇವತ್ತಿನ ರಂಗೋಲಿ ಮತ್ತು ನಾನೆಲ್ಲ ನೀರು ಬಿಟ್ಟು ಏನೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಹಾಗೆ ಹೊಸ್ಲು ಪೂಜೆನೂ ಮುಗಿಸ್ಕೊಂಡಿದ್ದೆ. ಒಂದು ರೌಂಡ್ ನಿಮಗೆ ಪದೇ ಪದೇ ನಾನು ಕೆಲಸ ಮಾಡೋದನ್ನು ತೋರಿಸ್ಬಾರ್ದು ಅಂಥೇಳಿ ಎಲ್ಲದನ್ನು ಒಟ್ಟಿಗೆ ತೋರಿಸ್ಕೊಳ್ತಾ ಇದ್ದೆ. ಈ ಕಡೆ ನಾನು ಪೂಜೆಗೆ ಮತ್ತು ಅಡುಗೆಗೆ ನಾನು ರೆಡಿ ಮಾಡ್ಕೊಂಡ್ಬಿಡೋಣ ಅಂತ ಹೇಳ್ಬಿಟ್ಟು ನಾನು ರೆಡಿ ಮಾಡ್ಕೊಂಡಿದ್ದೆ. ಅಂದರೆ ಒಂದು ದಿನ ಬಿಫೋರೇ ನಾನು ದೇವ್ರ ಸಾಮಾನೆಲ್ಲ ತೊಳ್ಕೊಂಡು ಗ್ಯಾಸ್ ಕಟ್ಟಿನೆಲ್ಲ ಒರೆಸ್ಕೊಂಡು ಕ್ಲೀನ್ ಮಾಡಿಟ್ಕೊಂಡಿದ್ದೆ. ಇವಾಗ ನಾನು ಡೈರೆಕ್ಟಾಗಿ ಬೇಳೆಗೆ, ಅಂದರೆ ಒಬ್ಬಟ್ಟು ಮಾಡೋದಕ್ಕೆ ರೆಡಿ ಮಾಡ್ಕೊಳ್ಳೋಣ ಫಸ್ಟು ಅಂಥೇಳಿ ಒಂದು ಪಾತ್ರೆಗೆ ನನಗೆ ಅಷ್ಟು ಬೇಳೆ, ಅಂದರೆ ನನಗೆ ಎಷ್ಟು ಬೇಳೆ ಬೇಕೋ ಅದನ್ನ ಹಾಕ್ಕೊಂಡಿದ್ದೆ. ಅಂದರೆ ಒಂದು ಕಪ್ಪು ಬೇಳೆ ಹಾಕ್ಕೊಂಡಿದ್ದೆ ಫ್ರೆಂಡ್ಸ್. ನಾನು ಅಷ್ಟು ಸಾಕಿತ್ತು ನನಗೆ. ಹಾಗಾಗಿ ನಾನು ಜಸ್ಟ್ ಒಂದು ಕಪ್ಪು ಬೇಳೆನ ತೊಗೊಂಡಿದ್ದೆ. ನನಗೆ ಫಸ್ಟು ಗೊತ್ತಾಗಲಿಲ್ಲ, ನಾನು ಕುಕ್ಕರಲ್ಲಿ ಹಾಕ್ಬಿಡೋಣ ಅಂಥೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ದು. ಅಂದರೆ ಬೇಗ ಬೇಗ ಬೇಳೆ ಬೆಂದ್ಬಿಡುತ್ತೆ ಅಂಥೇಳಿ. ಆದರೆ ಕುಕ್ಕರಲ್ಲಿ ಸ್ವಲ್ಪ ಬೇಳೆ, ನಂದು ಪಟ್ಕ ಬೇಳೆ ಅಂತ ಕರೀತಾರಲ್ಲ, ಆ ಥರದ ಬೇಳೆ ನಾವು ಯೂಸ್ ಮಾಡ್ತಿರೋದು. ಅದು ಬೇಗ ಬೆಂದೋಗ್ಬಿಡುತ್ತೆ. ಮತ್ತು ನಾನು ಒಂದು ವಿಸಿಲು ಕೂಗಿಸಿದ್ರು ಕೂಡ ಬೇಳೆ ಸ್ವಲ್ಪ ಜಾಸ್ತಿ ಮೆತ್ತಗಾಗ್ಬಿಡುತ್ತೆ ಅಂತ ಹೇಳಿಬಿಟ್ಟು ಮತ್ತು ನಾನು ಪಾತ್ರೆಯಲ್ಲಿ ಬೇಳೆನ ಬೇಯಿಸ್ಕೊಳ್ತಾ ಇದ್ದೀನಿ. ಹಾಗೆ ಅದ್ರ ಜೊತೆಗೆ ಒಂದು ಕಡೆ ಬೇಳೆ ಬೇಯಿಸ್ಕೊಳ್ತಾ ನಾನು ಬೆಲ್ಲನೂ ಕುಟ್ಕೊಂಡು ಪುಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಆಮೇಲೆ ಬೇಳೆಗೆ ಬೆರೆಸ್ಕೋಬೋದು ಅಂತ ಹೇಳ್ಬಿಟ್ಟು ಈ ಕಡೆ ನಾನು ಬೆಲ್ಲ ಮತ್ತು ಹಿಟ್ಟನ್ನು ತೆಗೆದು ಬೆಲ್ಲನ ಅದನ್ನೆಲ್ಲ ಕುಟ್ಕೊಂಡು ಇಟ್ಕೊಂಡ್ಬಿಟ್ರೆ ಆಯಿತು. ಹಾಗೆ ಹಿಟ್ಟನ್ನು ಅಷ್ಟೇ, ಹಿಟ್ಟನ್ನು ನಾದ್ಕೊಂಡ್ಬಿಟ್ಟು ಇಟ್ಕೊಂಡ್ಬಿಟ್ರೆ ನಮಗೆ ಈಸಿ ಆಗಿಬಿಡುತ್ತೆ ಆಮೇಲೆ ಅಂತ ಹೇಳಿ ನಾನು ರೆಡಿ ಮಾಡ್ಕೊಳ್ತಾ ಇದ್ದೆ. ಹಾಗೆ ಯಾರೆಲ್ಲ ನನ್ನ ವೀಡಿಯೋಗಳನ್ನ ಹೊಸ್ದಾಗಿ ನೋಡ್ತಾ ಇದ್ದೀರೋ ಎಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪಕ್ಕದಲ್ಲೇ ಇರುವಂಥ ಬೆಲ್ಲೈಕನ್ನು ಕ್ಲಿಕ್ ಮಾಡಿ, ನಾನು ಯಾವುದೇ ವಿಡಿಯೋ ಹಾಕಿದರೂ ಫಸ್ಟು ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟು ಯಾವ ವಿಡಿಯೋ ಬೇಕು ಅನ್ನೋದನ್ನು ಕಮೆಂಟ್ ಮುಖಾಂತರ ತಿಳಿಸಿ. ಇವಾಗ ನಾನು ಹೋಳಿಗೆ, ಅಂದರೆ ಹುಣ್ಣನ್ನೆಲ್ಲ ರುಬ್ಕೊಂಡು ಹೋಳಿಗೆ ಅನ್ನೋದಕ್ಕಿಂತ ನಾವು ಕರಿಗಡುಬು ಅಂತ ಕರಿತೀವಿ, ಕರಿಗಡುಬನ್ನ ರೆಡಿ ಮಾಡ್ಕೊಳ್ತಾ ಇದ್ದೆ. ಫ್ರೆಂಡ್ಸ್, ನಾನು ಹಾಕಿದ್ದು ಒಂದು ಟೀ ಕುಡಿಯೋ ಕಪ್ಪಿನಷ್ಟು ಅಷ್ಟೇ. ಅಂದರೆ ನಾವು ಮರದ ಲೆಕ್ಕ ಹೇಳೋದಾದರೆ ಒಂದು ಮರ, 1.25 ಮರ ಆಗಿತ್ತು ಅಷ್ಟೇ. ಎಲ್ಲದನ್ನು ತುಂಬಿಕೊಂಡು ನಾನು ಕರ್ಕೊಂಡೆ. ಕೆಲವೊಂದು ವಿಡಿಯೋ ಇದರಲ್ಲಿ ನಮಗೆ ಮಿಸ್ ಆಗಿದೆ ಫ್ರೆಂಡ್ಸ್. ನಾನು ವಿಡಿಯೋ ಆಗ್ತಿದೆ ಅಂತ ಅಂದ್ಕೊಂಡಿದ್ದೆ, ಬಟ್ ಅದು ವಿಡಿಯೋ ಆಗಿಲ್ಲ, ಸಾರಿ. ಹಾಗಾಗಿ ನಾನು ಏನೇನು ವಿಡಿಯೋನ ಮಾಡ್ಕೊಂಡಿದ್ದೀನಿ ಅದನ್ನಷ್ಟೇ ತೋರಿಸ್ತಾ ಇದ್ದೀನಿ. ಇವಾಗ ನಾನು ಎಲ್ಲದನ್ನು ಕಂಪ್ಲೀಟಾಗಿ ಮಾಡಿಕೊಂಡು, ಅಂದರೆ ದೇವರ ಎಡೆ ಬಂದು ಅನ್ನ ಮತ್ತು ಬದನೆಕಾಯಿ, ಹೋಳಿಗೆ, ತುಪ್ಪನ ನೈವೇದ್ಯಗಿಟ್ಟು ಮುಂದೆ ನಾನು ಒಂದು ಸ್ವಲ್ಪ ಪೂಜೆನ ಉಳಿಸಿದ್ದೆ. ಅಂದರೆ ಎಡೆ ಇಟ್ಟ ಮೇಲೇ ಕಾಯಿ ಊದುಬತ್ತಿ ಹಚ್ಚೋದಾಗಿರ್ಬೋದು, ಮತ್ತು ಹಾಗೆ ಧೂಪನೂ ಹಾಕ್ಕೊಂಡ್ಬಿಟ್ಟು ಪೂಜೆನ ಕಂಪ್ಲೀಟ್ ಮಾಡಿದೆ. ಈ ಕಡೆ ನಮ್ಮ ದೊಡ್ಡ ಮಾವನ ಮನೇಲಿ ಪಡ್ಲಿಗಿನ ತುಂಬಿಸೋದಿತ್ತು, ಹಾಗಾಗಿ ಅಲ್ಲಿಗೆ ಬಂದೆ. ನಾನು ಆವಾಗಲೇ ಹೇಳಿದಾಗೆ ನಾವು ಮನೆಯಲ್ಲೇ ಸಿಂಪಲ್ಲಾಗಿ ಜಗಲಿ ಮೇಲೇ ಎಡೆ ಇಟ್ಟು ಪೂಜೆ ಮಾಡೋದು. ಆದರೆ ನಮ್ಮ ಮಾವನ ಮನೇಲಿ ಆಗಿರ್ಬೋದು, ನಮ್ಮ ಅಜ್ಜಿ ಮನೆಯಲ್ಲಿ, ನಮ್ಮ ಚಿಕ್ಕಮ್ಮವ್ರ ಮನೆಯಲ್ಲಿ, ಅಂದರೆ ತುಂಬ ಜನದ ಮನೆಯಲ್ಲಿ ಮುಂಚೆಯಿಂದನೂ ಮಾಡ್ಕೊಂಬಂದಿರ್ತಾರಲ್ಲ. ಹಾಗಾಗಿ ಅಂದರೆ ಇದು ಬಂದು ಹೆಣ್ಣು ದೇವರಿಗೆ ಮಾತ್ರ ಸಂಬಂಧಪಡುತ್ತೆ. ನಾವು ಯಾವ ದೇವ್ರನ್ನ ಪೂಜಿಸ್ತಿರ್ತೀವಲ್ಲ ಆ ದೇವ್ರ ಹೆಸ್ರ ಮೇಲೇ ಭಾರತ ಹಬ್ಬನ ಮಾಡೋದು. ಹಾಗಾಗಿ ನಮ್ಮ ಮನೇಲಿ ಹುಲಿಗೆಮ್ಮ ಮನೆ ದೇವ್ರು ಆಗಿರೋದ್ರಿಂದ ಹುಲಿಗೆಮ್ಮನ ಹೆಸ್ರ ಮೇಲೇ ಪಡ್ಲಿಗಿನ ತುಂಬ್ತಾಯಿದ್ರು.
ಇಲ್ಲಿ ಜೋಗಮ್ಮರನ್ನೆಲ್ಲ ಕರೆಸಿ ಅವ್ರು ತಂದಿರೋಂಥ ಪಡ್ಲಿಗಿನ ಇಟ್ಟು ಅದರಲ್ಲಿ ಎಡಿನ ಇಟ್ಟು ಮತ್ತು ಕೆಲವೊಂದು ತರಕಾರಿಗಳ್ನೂ ಇಡ್ತಾರೆ ಫ್ರೆಂಡ್ಸ್. ಅಂದರೆ ಈ ಬದನೆಕಾಯಿ, ಆನಿಯನ್ನು, ಹಸಿಮೆಣ್ಸಿನ್ಕಾಯಿ, ಸೌತೆಕಾಯಿ ಈ ಥರ ಕೆಲವೊಂದು ತರಕಾರಿಗಳು ಇರುತ್ತೆ. ಆ ತರಕಾರಿಗಳ್ನ ಅದರಲ್ಲಿ ಇಟ್ಟು, ಹಾಗೆ ಸೊಪ್ಪುಗಳು ಅಷ್ಟೇ, ಮೂಲಂಗಿ ಮತ್ತು ರಾಜಗಿರಿ, ಈರುಳ್ಳಿ ಸೊಪ್ಪು ಈ ಥರ ಕೆಲವೊಂದು ಸೊಪ್ಪುಗಳ್ನ ಅದ್ರ ಜೊತೆಗೆ ಇಟ್ಟು ಪೂಜೆ ಮಾಡ್ತಾರೆ. ಇದನ್ನು ಜಾಸ್ತಿಯಾಗಿ ಗಂಡು ಮಕ್ಕಳೇ ಮಾಡೋದು. ಅಂದರೆ ಮನೆ ಮಕ್ಕಳಾಗಿರ್ಬೋದು ಅಥವಾ ಮನೆ ಯಜಮಾನ್ರಾಗಿರ್ಬೋದು, ಜಾಸ್ತಿ ಗಂಡು ಮಕ್ಕಳೇ ಮಾಡೋದು. ಕಾಯಿ ಎಲ್ಲ ಒಡೆಯೋದು, ಮಂಗಳಾರತಿನ ಮಾಡಿ ಆರತಿ ತಟ್ಟೆಯಿಂದ ಆರತಿನ ಬೆಳಗಿ ಬಂದಂಥ ಜೋಗಮ್ಮರಿಗೂ ಅಷ್ಟೇ ಅವ್ರಿಗೂ ನಾವು ನಮಸ್ಕರಿಸಿ ಅವ್ರನ್ನ ಊಟನ ಅಲ್ಲೇ ಮಾಡಿಸೋದು. ಅಂದರೆ ನಾವೇನೆಲ್ಲ ಅಡುಗೆ ಮಾಡಿರ್ತೀವೋ ಆ ಎಡೆ ಇಟ್ಟಿರ್ತೀವಿ, ಅದ್ರ ಜೊತೆಗೆ ಅಮ್ಮನವ್ರು ಏನು ಬಂದಿರ್ತಾರಲ್ಲ ಜೋಗಮ್ಮವರು, ಅವ್ರಿಗೂ ಅಲ್ಲೇ ಊಟನ ಹಾಕಿಸಿ ಊಟ ಮಾಡಿಸಿ ಅವ್ರನ್ನ ಕಳಿಸ್ಕೊಡ್ತೀವಿ. ಪೂಜೆ ಆಗುವಾಗ ಅವರು ಕೆಲವೊಂದು ದೇವ್ರುಗಳ್ನ ಉದ ಹಾಕೋದು ಅಂತ ಹೇಳ್ತಾರೆ. ನಿಮಗೆಲ್ಲ ಗೊತ್ತಿರುತ್ತೆ. ಕೆಲವೊಂದು ದೇವ್ರುಗಳಿಗೆ ಕೆಲವೊಂದು ಥರ ಉದನ ಹಾಕ್ತಾ ಇರ್ತಾರೆ. ಅದೇ ಥರ ನಮಗೆ ಮನೇಲಿ ಉದನೆಲ್ಲ ಹಾಕಿ ಪೂಜೆ ಎಲ್ಲ ಆದಮೇಲೆ ಅವ್ರು ಊಟ ಮುಗಿಸ್ಕೊಂಡು ಹೋಗಬೇಕಾದ್ರೂ ಅಷ್ಟೇ ಮುತ್ತು ಉದುರಿತು ಅಂಥೇಳಿ ಒಂದಿಷ್ಟು ಜೋಳನ ಮನೆ ತುಂಬ ಹುಗ್ಗಿ ಅವರು ಹೋಗ್ತಾರೆ. ಅಂದರೆ ಅದು ಒಳ್ಳೆಯದು ಅನ್ನೋ ಒಂದು ಇಂಟೆನ್ಷನ್ನು, ಹಾಗಾಗಿ ಅದನ್ನು ಮಾಡ್ತಾರೆ. ಹಾಗೆ ಫ್ರೆಂಡ್ಸ್, ನಾ ವಿಡಿಯೋನ ಅಲ್ಲಿಗೆ ಎಂಡ್ ಮಾಡಿ ನೆಕ್ಸ್ಟ್ ಡೇ ನಂದೊಂದು ಫಂಕ್ಷನಿಗೆ ಹೋಗೋದಿತ್ತು. ಹಾಗಾಗಿ ನಾನು ಅಲ್ಲಿ ಕೆಲವೊಂದು ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೆ. ಅದನ್ನು ಇದೇ ವಿಡಿಯೋ ಜೊತೆಗೆ ಸೇರಿಸ್ತಾ ಇದ್ದೀನಿ. ಇದು ನಂದು ಸಂಘದ ಮೀಟಿಂಗು, ಯಾವುದು ಅಂತ ಬೇಡ, ಸಂಘದ ಮೀಟಿಂಗು ಮಹಿಳೆಯರಿಗೋಸ್ಕರ ಮಾಡಿರೋಂಥದ್ದು. ಅಲ್ಲಿ ಕೆಲವು ಜನ ಹೆಣ್ಮಕ್ಳು ಟ್ಯಾಲೆಂಟ್ನ ತೋರಿಸ್ಬೋದು ಅಂತ ಹೇಳಿದ್ದಕ್ಕೆ ಕೆಲವು ಜನ ಹೆಣ್ಮಕ್ಳು ಡ್ಯಾನ್ಸ್ ಮಾಡಿದರು, ಸಾಂಗ್ ಹಾಡಿದರು. ಹಾಗೆ ಕೆಲವೊಬ್ಬರು ಸ್ಟೋರಿನ ಹೇಳಿದರು, ದೇವರ ಸ್ಟೋರಿಗಳು. ಹಾಗೆ ಗೇಮ್ಸ್ನೆಲ್ಲ ಇಟ್ಟಿದ್ರು, ಗೇಮ್ಸಲ್ಲೂ ಪಾರ್ಟಿಸಿಪೇಟ್ ಮಾಡಿದರು. ವಿನ್ ಆದವರಿಗೆ ಪ್ರೈಸ್ಗಳು ಕೊಟ್ಟರು. ತುಂಬ ಖುಷಿ ಆಯಿತು, ಎಂಜಾಯ್ ಮಾಡಿದ್ರು ಅಂತಲೇ ಹೇಳ್ಬೋದು. ಹಾಗೆ ಫ್ರೆಂಡ್ಸ್, ಅಲ್ಲಿ ಅಷ್ಟೇ ತುಂಬ ಒಳ್ಳೆ ಮಾಹಿತಿಗಳ್ನ ಹೆಣ್ಮಕ್ಳಿಗೆ ಕೊಟ್ಟರು ಅಂತಲೇ ಹೇಳ್ಬೋದು. ಅಂದರೆ ಈಗಿನ ಜನ್ರೇಷನಲ್ಲಿ ಫೋನು ಎಷ್ಟು ಯೂಸ್ಫುಲ್ ಇದೆ, ಅನ್ಯೂಸ್ಫುಲ್ ಎಷ್ಟಿದೆ ಅನ್ನೋದನ್ನು, ಆಮೇಲೆ ಮಕ್ಕಳಲ್ಲಿ ಮೊಬೈಲ್ ಕೊಡೋದ್ರಿಂದ ಮಕ್ಕಳು ಯಾವ ಥರ ಹಾಳಾಗ್ತಾರೆ ಅನ್ನೋದನ್ನು ಅಲ್ಲಿ ತಿಳಿಸ್ಕೊಟ್ರು. ತುಂಬ ಒಳ್ಳೆ ಮಾಹಿತಿ ಅಂತಲೇ ಹೇಳ್ಬೋದು. ಅದನ್ನು ತಿಳ್ಕೊಂಡು ನಾವು ಅರ್ಥ ಮಾಡ್ಕೊಂಡು ಒಳ್ಳೆಯದು. ಅಂದರೆ ನಮಗೆ ಯಾವುದೇ ರೀತಿ ಪ್ರಾಬ್ಲಮ್ಸ್ ಬರದೇ ಇರೋ ರೀತಿಲಿ ನಾವು ನೋಡ್ಕೋಬೋದು. ಇವಾಗೆಲ್ಲ ಸೈಬರ್ ಪ್ರಾಬ್ಲಮ್ಸ್ಗಳು ತುಂಬಾ ಜಾಸ್ತಿ ಆಗ್ತಿದೆ. ಅಂದರೆ ಒಂದು 5 ಮಿನಿಟ್ಸ್ಗೆ ಒಂದು ಕೇಸ್ ಬರ್ತಾ ಇದೆ ಅಂತೆ. ಹಾಗಾಗಿ ಸ್ವಲ್ಪ ಮಕ್ಕಳಾಯಿತು, ಮಹಿಳೆಯರಾಯ್ತು, ಹುಷಾರಾಗಿರಿ ಅನ್ನೋ ಮಾಹಿತಿನ ಕೊಟ್ಟರು. ಹಾಗೆ ಕೊನೆಯಲ್ಲಿ ನಮಗೆ ಊಟದ ವ್ಯವಸ್ಥೆನೂ ಇತ್ತು. ಊಟ ಮುಗಿಸ್ಕೊಂಡು ಹಾಗೆ ಅಮ್ಮನ ಮನೆಗೆ ಹೋಗಿದ್ವಿ. ನಾನು ಅಲ್ಲೆಲ್ಲ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ ಫ್ರೆಂಡ್ಸ್, ಅಲ್ಲಿ ತುಂಬ ಜನ ಇದ್ದರು. ನಾನು ಸಾಯಂಕಾಲ ತನಕ ಅಲ್ಲೇ ಇದ್ದು ಸಾಯಂಕಾಲ ಬಂದಿದ್ದು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು.